ಮದರ್ ಪ್ರಾಮಿಸ್ ಇತ್ತೀಚೆಗೆ ಒಂದು ಒಳ್ಳೆಯ ಹೈಪ್ ಕ್ರಿಯೇಟ್ ಮಾಡಿರುವಂತಹ ಡಾಲಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಬಂದಿರುವಂತಹ ಡಾಲಿ ಧನಂಜಯ್ ಅಂಡ್ ಟೀಮ್ ನಡೆಸಿರುವಂತಹ ಮದರ್ ಪ್ರಾಮಿಸ್ ರಿಲೀಸ್ ಆಗಿದ್ದು, ಸಿನಿಮಾ ನೋಡಿದ ಮೇಲೆ ತಲೆ ಕೆಡಿಸಿಕೊಳ್ಳುವಂತೆ ಮಾಡುತ್ತಾ ಹಾಗೆ ಇನ್ನು ಕೆಲವು ಸಿನಿಮಾಗಳು ತಲೆ ಕೆಡಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡದೆ ಸಿನಿಮಾವನ್ನು ನಡೆಸಿಕೊಂಡು ಹೋಗುತ್ತೆ. ಮದರ್ ಪ್ರಾಮಿಸ್ ಮೊದಲೇ ಹೇಳಿದ ಹಾಗೆ ಎರಡನೇ ಕ್ಯಾಟಗರಿ ಸಿನಿಮಾ. ಪೂರ್ಣಚಂದ್ರ ಮೈಸೂರು ಡೈರೆಕ್ಟ್ ಮಾಡಿರುವಂತಹ ಈ ಸಿನಿಮಾ ಒಂದು ಗ್ಯಾಂಗ್ಸ್ಟರ್ ಕಾಮಿಡಿ ಡ್ರಾಮಾ ಜಾನರ್ಗೆ ಸೇರಿರುವಂತಹ ಸಿನಿಮಾ ಆಗಿದ್ದು, ಸಿನಿಮಾ ಹೇಗಿದೆ, ಎಲ್ಲೆಲ್ಲಿ ಪ್ರಾಮಿಸ್ ಅನ್ನು ಉಳಿಸಿಕೊಂಡು ಎಲ್ಲೆಲ್ಲಿ ಅದು ಬ್ರೇಕ್ ಆಯ್ತು, ಎಲ್ಲವನ್ನ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಲೋ ಗುರುವೆ, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ರ್ಯಾಂಡಿ ಒಬ್ಬ ಗ್ಲಂಬರ್ ಒಂದಲ್ಲ ಒಂದು ದಿನ ಲಕ್ ಸಿಗುತ್ತೆ ಅಂತ ಆಡೋದಕ್ಕೆ ಹೋಗಿ ತನ್ನ ಹತ್ತಿರ ಇರುವಂತಹ ಎಲ್ಲವನ್ನು ಕಳೆದುಕೊಂಡು ಕಂಗಾಲಾಗಿ ನಿಲ್ಲುತ್ತಾನೆ. ಅವಾಗ ಅವನು ತನ್ನ ಜೀವ ಉಳಿಸಿಕೊಳ್ಳುವುದಕ್ಕೆ ಓಡೋದಕ್ಕೆ ಶುರು ಮಾಡ್ತಾನೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವನು ಓಡಿ ಹೋಗ್ತಾ ಇರೋದು ಬರೀ ಲೋಕಲ್ ಸಾಲಗಾರರಿಂದ ಅಲ್ಲ, ಸಿಟಿಯ ಇಬ್ಬರು ದೊಡ್ಡ ಡಾನ್ಗಳಿಂದ. ಈ ಎಲ್ಲಾ ಗೊಂದಲಗಳ ಮಧ್ಯೆ ಎಷ್ಟೇ ದೊಡ್ಡ ರೌಡಿ ಆದ್ರೂ ಅಮ್ಮನ ಆಣೆ ಮದರ್ ಪ್ರಾಮಿಸ್ ಅಂದ್ರೆ ಅದನ್ನ ಹೇಗೆ ಗೌರವಿಸುತ್ತಾನೆ. ಆ ಪ್ರಾಮಿಸ್ ಇಡೀ ಕನ್ಕ್ಲೂಷನ್ ಡ್ರಾಮಾವನ್ನು ಎಲ್ಲೆಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿ ಕ್ಯಾರೆಕ್ಟರ್ಸ್ ಗಳಿದೆ ಹಬ್ಬ. ಈ ಸಿನಿಮಾದಲ್ಲಿ ಯಾರೋ ಒಬ್ಬ ಹೀರೋ ಅಂತೋ ಇಲ್ಲವೇ ಇಲ್ಲ ಡಾರ್ಲಿಂಗ್ಸ್. ಡಾಲಿ ಧನಂಜಯ್ ಅವರು ಸಿನಿಮಾದಲ್ಲಿದ್ದಾರೆ, ಆದರೆ ಅವರು ಕಂಪ್ಲೀಟ್ ಸಿನಿಮಾದ ಹೀರೋ ಅಲ್ಲ. ಅವರಿಗೆ ಸಿಗೋದು ಕೇವಲ 30 ನಿಮಿಷದ ಸ್ಪೆಷಲ್ ಪ್ರೆಸೆಂಟ್ ಮಾತ್ರ. ಬಟ್ ಇಡೀ ಸಿನಿಮಾವನ್ನು ಅಚ್ಚುಕಟ್ಟಾಗಿ ನಿಲ್ಲಿಸೋದು ಉಳಿದ ಪೋಷಕ ನಟರು. ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಸ್ವಲ್ಪ ಸ್ಲೋ ಆಗಿ ಸ್ಟಾರ್ಟ್ ಆದ್ರೂ ಒಮ್ಮೆ ಮಂಡ್ಯದಿಂದ 3 ಕ್ಯಾರೆಕ್ಟರ್ಸ್ ಗಳು ಎಂಟ್ರಿ ಆಗುತ್ತೆ. ಅಲ್ಲಿಂದ ಸಿನಿಮಾ ಒಂದು ಒಳ್ಳೆ ಹೈಪ್ ಅನ್ನು ತೆಗೆದುಕೊಳ್ಳುತ್ತೆ. ಮಂಡ್ಯ, ಬೆಂಗಳೂರು, ಮಂಗಳೂರು ಮತ್ತು ಉತ್ತರ ಕರ್ನಾಟಕದ ವಿಭಿನ್ನ ಲಹರಿಗಳ ಮಿಕ್ಸ್ ಈ ಕಾಮಿಡಿ ರೇಡ್ ಅಲ್ಲಿ ಚೆನ್ನಾಗಿ ಬ್ಲಡ್ ಆಗಿ ಸಿನಿಮಾದ ಫಸ್ಟ್ ಹಾಫ್ ಸ್ವಲ್ಪ ಎಳೆದಿದ್ದಾರೆ ಅಂತ ಖಂಡಿತ ಅನಿಸುತ್ತೆ. ಇಷ್ಟೇನಾ ಅನ್ನುವಂತಹ ಫೀಲಿಂಗ್ಸ್ ಅನ್ನ ಇಲ್ಲಿ ಹುಟ್ಟು ಹಾಕಿಸೋದು ಸುಳ್ಳಲ್ಲ. ಕ್ಯಾರೆಕ್ಟರ್ ಸೆಟ್ ಮಾಡೋದಕ್ಕೆ ಫಸ್ಟ್ ಹಾಫ್ ನಲ್ಲಿ ತುಂಬಾ ಟೈಮ್ ತಗೊಂಡಿದ್ದಾರೆ. ಮೂವಿ ಯಾವ ಜರ್ನಿಗೆ ಹೋಗ್ತಾ ಇದೆ ಅಂತ ಕನೆಕ್ಟ್ ಮಾಡಿಕೊಳ್ಳೋದಕ್ಕೆ ಆಡಿಯನ್ಸ್ ಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಸೆಕೆಂಡ್ ಹಾಫ್ ನಲ್ಲಿ ಅದಕ್ಕೆ ಪೇ ಆಫ್ ಸಿಗುತ್ತೆ. ಸಿನಿಮಾದ ಗ್ರಾಫ್ ಮಜವಾದ ಕಾಮಿಡಿ ಸನ್ನಿವೇಶಗಳಿಂದ ಸೆಕೆಂಡ್ ಹಾಫ್ ಅಲ್ಲಿ ಅದು ಅಪ್ರಿಶಿಯೇಟ್ ಆಗುತ್ತೆ. ಮಹದೇವ್ ಅವರು ಮಾಡಿರುವಂತಹ ದೊಣ್ಣೆ ಬಿರಿಯಾನಿ ಅನ್ನುವಂತಹ ಕ್ಯಾರೆಕ್ಟರ್ ಚೆನ್ನಾಗಿದೆ. ಅವರ ಜೊತೆಗೆ ಮ್ಯಾಗಿಯಾಗಿ ಗುರುದತ್ ಇಲ್ಲಿ ಇಂಪ್ರೆಸ್ ಮಾಡ್ತಾರೆ. ಯಶವಂತ್, ಅರುಣ್, ಬ್ರಹ್ಮಣ್ಣ ಅವರು, ಶ್ರೀವಸ್ತ ಎಲ್ಲರೂ ಈ ಫನ್ ರೈಡ್ ಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದ್ದಾರೆ. ಸಿನಿಮಾಟೋಗ್ರಾಫಿ ಅಂಡ್ ಎಡಿಟರ್ಸ್ ತಮ್ಮ ಕೆಲಸವನ್ನು ಇಲ್ಲಿ ಇದ್ದಂತಹ ಬೌಂಡ್ರಿಯಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅಮ್ಮನಾಗಿ ಗೀತಾ ಮತ್ತು ವಿನಯ್ ಪ್ರಸಾದ್ ಅವರು ಕಾಣಿಸಿಕೊಂಡಿದ್ದಾರೆ. ಮದರ್ ಪ್ರಾಮಿಸ್ ಅನ್ನುವಂತಹ ಟೈಟಲ್ ಇದ್ದ ಕಾರಣ ಅಮ್ಮ ಮಗನ ಮಧ್ಯೆ ಇರುವಂತಹ ಎಮೋಷನಲ್ ಕನೆಕ್ಟ್ ಇಲ್ಲಿ ಇನ್ನಷ್ಟು ನಾವು ಸ್ಟ್ರಾಂಗ್ ಆಗಿ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಅದು ಇಲ್ಲಿ ಡೀಸೆಂಟ್ ಆಗಿ ವರ್ಕ್ ಆಗಿದೆ. ನವನೀತ್ ಶಾಮಾ ಅವರ ಮ್ಯೂಸಿಕ್ ಸಿನಿಮಾದ ಕ್ರೇಜ್ ಮೂಡಿಗೆ ಪಕ್ಕಾ ಮ್ಯಾಚ್ ಆಗುತ್ತೆ. ಆ ಚೇಸಿಂಗ್ ಸಿಚುವೇಶನ್ ಗಳಂತಹ ಬಿಜಿಎಂ ಸೂಪರ್ ಆಗಿ ಸಿನಿಮಾದಲ್ಲಿ 4 ಹಾಡುಗಳು ಕೂಡ ಥಿಯೇಟರ್ ನಲ್ಲಿ ಒಳ್ಳೆ ಮಜಾ ಕೊಡುತ್ತೆ. ಡೈರೆಕ್ಟರ್ ಆಗಿ ಪೂರ್ಣಚಂದ್ರ ಅವರದು ಇದು ಡೆಬ್ಯೂ ಸಿನಿಮಾ ಅಂಡ್ ಮೊದಲನೆಯ ಸಿನಿಮಾದಲ್ಲಿ ಈ ತರಹದ ಜರ್ನಲ್ ಆರಿಸಿಕೊಳ್ಳೋದಕ್ಕೆ ದಮ್ ಬೇಕು ಅವರಿಗೆ. ಇಲ್ಲಿ ಅವರು ಆಡಿಯನ್ಸ್ ಯಾರು ಅನ್ನುವಂತಹ ಕ್ಲಾರಿಟಿ ಇದಾಗಿತ್ತು. ಸೊ ಸಿನಿಮಾದ ಟೌನ್ ಅನ್ನ ಸ್ಮಾರ್ಟ್ ಟು ಅಂಡ್ ಹಾಗೆ ಮೈಂಟೈನ್ಸ್ ಮಾಡಿದ್ದಾರೆ. ಈ ಡೇರಿಂಗ್ ಅಟ್ಯಾಚ್ ಕನ್ನಡದಲ್ಲಿ ಹೊಸದು ಅಂತ ಹೇಳಬಹುದು. ಬಟ್ ಜಾತಿ ರತ್ನಾಲು, ಆವೇಶಂ, ಡಿಜೆ ಟಿಲ್ಲು ಈ ಸಿನಿಮಾಗಳು ಮೈಂಡ್ಲೆಸ್ ಮ್ಯಾಡ್ ಕ್ಯಾಪ್ ಕಾಮಿಡಿ ಅನ್ನುವ ಹಾಗೆ ಫೇಮಸ್ ಆಗಿ ಬಾಕ್ಸ್ ಆಫೀಸ್ ನಲ್ಲಿ ಒಳ್ಳೆ ಹೆಸರು ಕೂಡ ಮಾಡಿದ್ವು. ಇದು ಕೂಡ ಅದೇ ಕ್ಯಾರೆಕ್ಟರ್ ಗೆ ಸೇರುವಂತಹ ಸಿನಿಮಾ. ಬನಶಂಕರಿ ಬೀಚ್, ಬೆಂಗಳೂರಿನಲ್ಲಿ ಇರುವಂತಹ ಕಿಸೋನೋ, ಸಪ್ತಸಾಗರದ ರೆಫರೆನ್ಸ್, ಸ್ಪೆಂಡರ್ ಬೈಕ್ ಅಲ್ಲಿ ಕಾಂಪಿಟೇಷನ್ ಗೆ ಎದುರಾಗುವಂತಹ ಬ್ಯಾಕ್ ಡ್ರಾಪ್, ಇಬ್ಬರು ಡಾನ್ ಗಳ ಮಧ್ಯೆ ಇರುವಂತಹ ಗೆರೆ, ಈ ತರ ಸುಮಾರು ವಿಷಯಗಳನ್ನ ಹೇಗೇನೆ ಸೆಟ್ ಮಾಡ್ತಾ ಹೋಗಿದ್ದಾರೆ. ಸಿನಿಮಾ ಉದ್ದಕ್ಕೂ ಇಲ್ಲಿ ಲಾಜಿಕ್ ಅನ್ನ ಹುಡುಕೋನಿಗೆ ಡಿಸಪಾಯಿಂಟ್ ಆಗಬಹುದು. ಹಾಗೆ ಈ ಫಾರ್ಮ್ ಆಫ್ ಎಂಟರ್ಟೈನ್ಮೆಂಟ್ ಅನ್ನ ಇಷ್ಟಪಡೋರಿಗೆ ಇದು ನಗಿಸೋದು ಗ್ಯಾರಂಟಿ. ಇನ್ ಮೈ ಒಪಿನಿಯನ್ ಪ್ರಕಾರ ಹೇಳೋದಾದ್ರೆ ಬ್ರೈನ್ ಜಾಸ್ತಿ ಯೂಸ್ ಮಾಡದೆ, ಟೆನ್ಷನ್ ತಗೊಳ್ಳದೆ, ಲಾಜಿಕ್ ಅನ್ನುವಂತಹ ಯೋಚನೆಯನ್ನ ಬಿಟ್ಟು ಈ ಸಿನಿಮಾ ನೋಡಿದರೆ ಇದು ನಿಮ್ಮನ್ನು ನಗಿಸುತ್ತೆ ವಿತ್ ಸಮ್ ಗುಡ್ ಪರ್ಫಾರ್ಮೆನ್ಸ್. ಈ ಜಾನರ್ ನಲ್ಲಿ ಸಿನಿಮಾ ಬಂದಿರೋದು ಬಹುಶಃ ಕನ್ನಡದಲ್ಲಿ ತುಂಬಾನೇ ಕಮ್ಮಿ. ಹಾಗಾಗಿ ಇದನ್ನು ಕನ್ನಡದಕ್ಕೆ ಹೊಸದು ಅಂತ ಕೂಡ ಹೇಳಬಹುದು. ಇದಾಗಿತ್ತು ಮದರ್ ಪ್ರಾಮಿಸ್ ಮೂವಿ ರಿವೈವ್. ನೀವೇನಾದ್ರೂ ಮೊದಲೇ ಸಿನಿಮಾವನ್ನು ನೋಡಿದ್ರೆ ಹೇಗನ್ನಿಸ್ತು ಎಂಬುದನ್ನ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿ ಯು ಸೂನ್ ಡಾರ್ಲಿಂಗ್ಸ್.